ನೋಡಿ ಸ್ನೇಹಿತರೆ, ನಮಸ್ತೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಇದೊಂದು ಗಾಜೆ. ನಾನು ಬಿಲ್ಡಿಂಗಲ್ಲೇ ಮನೆಯಲ್ಲೇ ಬಂದು ಹೇಳ್ಬೋದಾಗಿತ್ತು, ಯಾಕಂದರೆ ಇದು ಅಯಸ್ಕಾಂತ ಒಂದು ಸೈನ್ಸ್ ಇದು, ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಸೊ ಪ್ರಕೃತಿ ಸೈನ್ಸಿಗೆ ಸಂಬಂಧಪಟ್ಟಿದ್ದಂದರೆ ಇಲ್ಲಿ ನಿಸರ್ಗದಲ್ಲೇ ಎಲ್ಲ ಸುತ್ತಮುತ್ತ ಇಂಥಲ್ಲೇ ಬಂದು ಇಂಥ ಜಾಗದಲ್ಲೇ ಬಂದು ಇದ್ರ ಬಗ್ಗೆ ತಿಳಿಸಿದ್ರೆ ಚೆನ್ನಾಗಿರ್ತೈತೆ ಅನ್ನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಒಂದು ಬೆಡ್ ಬರುತ್ತೆ ನಿಮಗೆ. ಇದೊಂದು ತಲೆದಿಂಬಿನ ಟೈಪ್ ಇದೊಂದು ಬರುತ್ತೆ ನಮಗೆ ಈ ಬಯೋಟೋರಿಯಂ ವತಿಯಿಂದ. ಅದು ದೊಡ್ಡದಾದರೆ ಇದು ಸಣ್ಣದಾಗಿರುತ್ತೆ. ಆ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಜೊತೆಗೆ ಏನು ಬರುತ್ತಪ್ಪ ಅಂದರೆ, ಈ ಒಂದು ಕೈ ಕಟ್ಟುವಂಥ ಬ್ರಾಸ್ಲೆಟ್ ಬರುತ್ತೆ. ಅಯಸ್ಕಾಂತ ಶಕ್ತಿ ನಮ್ಮ ಕೈಗೂ ಕೂಡ ಬರುತ್ತೆ. ಲೋ ಬಿ ಪಿ ಇರೋರು ಎಡಗೈ ಕಟ್ಬೋದು, ನಾರ್ಮಲ್ ಬಿ ಪಿ ಇರೋರು ಬಲಗೈ ಕಟ್ಬೋದು. ಈ ಒಂದು ಮ್ಯಾಗ್ನೆಟಿಕ್ ಬ್ರಾಸ್ಲೈಟ್ನ ನೋಡಿದ್ರಲ್ಲ, ಸಿಂಪಲ್ ಆಗೈತಿ. ಈ ಥರ ಇರುತ್ತೆ ಇದು. ಇದನ್ನು ನಾನು ಕೈ ಕಟ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇಂಟರ್ನೆಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರು ಹೊಡೆದ್ರೆ ಈ ಬಯೋಟೋರಿಯಂ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಈ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಹಾಕೊಂಡಾಗ ಇದ್ರ ಎನರ್ಜಿ ಲೆವೆಲ್ಲೇ ಬೇರೆ ಇರುತ್ತೆ. ನಾರ್ಮಲ್ ಆಗಿದ್ದಾಗ ಒಬ್ಬ ವ್ಯಕ್ತಿ ಅವನ ಎನರ್ಜಿ ಲೆವೆಲ್ಲೇ ಬೇರೆ ಇರುತ್ತೆ. ಸೊ ಇದ್ರ ಜೊತೆಗೆ ಇದು ವಾಟರ್ ಎನರ್ಜಿ ಪ್ಯಾಡ್ ಅಂತ ಕೊಡ್ತಾರೆ. ಈ ವಾಟರ್ ಎನರ್ಜಿ ಪ್ಯಾಡ್ ಏನಪ್ಪ ಇದ್ರ ನಾವೇನೀಗ ಫಿಲ್ಟರ್ ನೀರೇನು ಕುಡಿತಿದ್ವಿ, ನಾವೇನು ನೀರು ಕುಡಿತಾ ಇದ್ದೀವಿ, ಅದ್ರೊಳಗೆ ಸತ್ವ ಇಲ್ಲ. ಸತ್ವ ಇದೆ, ಸತ್ವ ಇದ್ರೂ ಕೂಡ ಯಾಕೆ ಥೈರಾಯ್ಡ್ ಬರ್ತಾ ಇದೆ ಫಿಲ್ಟರ್ ನೀರು ಕುಡಿಯೋದ್ರಿಂದ? ಸೊ ಹಾಗಾಗಿ ನಮಗೆ ಭೂಮಿಯಿಂದ ಆ ಜೀವಸತ್ವಗಳು ಏನು ಸಿಕ್ಕಬೇಕೋ ಅವು ಸರಿಯಾಗಿ ಸಿಗ್ತಾ ಇಲ್ಲ. ನಾವು ತಿನ್ನುವಂಥ ಆಹಾರದಲ್ಲಾಗಿರ್ಬೋದು ಮತ್ತು ಸರಿಯಾಗಿ ನೀರಿನಲ್ಲಾಗಿರ್ಬೋದು. ಸೊ ಹಂಗಾಗಿ ಈ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಅನ್ನುವಂಥ ಪ್ಯಾಡ್ನ ನಾವೇನಾರ ನಮ್ಮ ವಾಟರ್ ಬಾಟ್ಲಿಗೆ ಇದನ್ನು ಈ ಥರ ಇರುತ್ತೆ, ಇದನ್ನು ಹಿಂಗೆ ರೌಂಡ್ ಮಾಡಿ ಕಟ್ಟಬೇಕು. ಹಿಂಗೆ ಕಟ್ಟಿ ಸ್ವಲ್ಪ ಹೊತ್ತು ಬಿಟ್ಟು ಅದು ನೀರನ್ನು ಕುಡಿದ್ರೆ ಆ ಒಂದು ಸತ್ವ, ಇದರೊಳಗೆ ಏನು ಸತ್ವ ಇರುತ್ತೆ ಅದು ನಮಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಒಂದು ಬೆನಿಫಿಟ್ಗಳು ಈ ಬಯೋಟೋರಿಯಂ ಅನ್ನೋದ್ರಿಂದ ಸಿಗುತ್ತೆ ನಿಮಗೆ. ಇದನ್ನು ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ ಅದು. ಈ ಥರ ಇದೊಂದು ಬಯೋಮ್ಯಾಗ್ನೆಟಿಕ್ ಬಯೋಟೋರಿಯಂ ವಾಟರ್ ಎನರ್ಜಿ ಪ್ಯಾಡ್ ಆಗಿರ್ಬೋದು, ಮತ್ತು ಆಮೇಲೆ ಈ ಒಂದು ಕೈ ಕಟ್ಟುವಂಥ ಬ್ರಾಸ್ಲೈಟ್ ಆಗಿರ್ಬೋದು. ಇವೆಲ್ಲ ಹಾಕೋದ್ರಿಂದ ಮನುಷ್ಯನ ಒಂದು ಹೆಲ್ದಿ ಆಗಿರ್ತಾನೆ, ಯಾವುದೇ ಒಂದು ಪ್ರಾಬ್ಲಮ್ ಇರೋಲ್ಲ, ಪದೇ ಕಾಯಿಲೆಗಳು ಬರೋಲ್ಲ. ಇದ್ರ ಪ್ರೈಸ್ ಎಷ್ಟಪ್ಪ ಅಂತ ನಿಮ್ಗಂತ ಅನಿಸ್ಬೋದು. ಸಿಂಪಲ್ಲಾಗಿ ಒಂದು ವಿಚಾರ ಮಾಡೋದಾದರೆ, ನಾವು ಹಾಸ್ಪಿಟ್ಲಿಗೆ ತೋರಿಸ್ಕೋತೀವಿ. ಬಿ ಪಿ, ಶುಗರು, ಥೈರಾಯ್ಡು, ಕೈಕಾಲು ನೋವು, ಸೋರಿಯಾಸಿಸ್, ಕಿಡ್ನಿ ಸ್ಟೋನು, ಚರ್ಮದ ಕಾಯಿಲೆ, ಪೈಲ್ಸು, ಈ ಸುಮಾರು ಕಾಯಿಲೆಯಿಂದ ಸಫರ್ ಪಡ್ತಾಯಿದ್ದೀವಿ ನಾವು. ಹೆಣ್ಮಕ್ಳು ಪರ್ಸನಲ್ ಸಮಸ್ಯೆಯಿಂದ ಸಫರ್ ಪಡ್ತಾಯಿದ್ದಾರೆ. ಯಾಕಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಸರಿಯಾಗಿ ಸತ್ವ ಸಿಗ್ತಾಯಿಲ್ಲ. ಇಷ್ಟು ಲೈಫ್ ಸ್ಟೈಲು, ನಮ್ಮ ಫುಡ್ ಸ್ಟೈಲು ಚೆನ್ನಾಗಿಲ್ಲ. ಸೊ ಹಾಗಾಗಿ ಎಲ್ಲರೂ ಆರೋಗ್ಯದಿಂದ ಸಫರ್ ಪಡ್ತಾಯಿದ್ವಿ. ಈ ಒಂದು ಟೋಟಲ್ ಸೆಟ್, ಈ ಒಂದು ಟೋಟಲ್ ಕಿಟ್ ಇಷ್ಟೆಲ್ಲ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡುತ್ತೆ, ನಾರ್ಮಲ್ ಮಾಡುತ್ತೆ. ಟೋಟಲ್ ಎಷ್ಟು ಬೀಳ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಇದಕ್ಕೆ 7,400 ರೂಪಾಯಿ. ಈ ಒಂದು ಬ್ರಾಸ್ಲೈಟು, ವಾಟರ್ ಎನರ್ಜಿ ಪ್ಯಾಡು ಮತ್ತು ಆಮೇಲೆ ಈ ಒಂದು ಬೆಡ್ಶೀಟು ಎಲ್ಲ ಸೇರಿ 7,400 ರೂಪಾಯಿ. ಮತ್ತು ಡಬಲ್ ಬೆಡ್ ಬೇಕಪ್ಪ ಅಂದರೆ 11,000 ಸಮಥಿಂಗ್ ಇದೆ. ನೀವು ಪ್ರತಿದಿನ ಬಿ ಪಿ, ಶುಗರ್ ಸಂಬಂಧ, ಕಿಡ್ನಿ ಸ್ಟೋನ್ ಸಂಬಂಧ, ಡಯಾಲಿಸಿಸ್ ಸಂಬಂಧ, ಕೈಕಾಲು ನೋವು ಸಂಬಂಧ, ಬೆನ್ನು ಸಂಬಂಧ, ಈ ಥರ ಸುಮಾರು ಕಾಯಿಲೆ, ಹೆಣ್ಮಕ್ಳು ಪರ್ಸನಲ್ ಸಮಸ್ಯೆ, ಇವೆಲ್ಲದ್ರ ಸಂಬಂಧ ನೀವು ಡೈಲಿ ಹಾಸ್ಪಿಟ್ಲಿಗೆ ತೋರಿಸಿ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ ನೀವು? ಅವೆಲ್ಲ ವಿಚಾರ ಮಾಡ್ತಾಯಿದ್ರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ತಿಂಗಳ ತೊಗೊಳ್ಳೋದಲ್ಲ, ಪದೇ ಪರ್ಚೇಸ್ ಮಾಡೋದಲ್ವಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 25 ವರ್ಷ ಬರುತ್ತೆ ಫ್ರೆಂಡ್ಸ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 25 ವರ್ಷ ಬರುತ್ತೆ. 25 ವರ್ಷ ಬೇಡ, ನೀವು ಚೆನ್ನಾಗಿಟ್ಕೊಂಡ್ರು ಒಂದು 5-10 ವರ್ಷ ಬಂದರೆ ಸಾಕಲ್ಲ. ಸೊ ನಾವು ಹಾಸ್ಪಿಟ್ಲಿಗೆ ತೋರಿಸೋಂಥ ದುಡ್ಡು, ನಾವು ಖರ್ಚು ಮಾಡೋಂಥ ಪ್ರಾಡಕ್ಟಿನ ದುಡ್ಡು, ಎಷ್ಟೋ ದುಡ್ಡು ನಮಗೆ ಸೇವ್ ಆಗುತ್ತೆ. ಇದು ಸದುಪಯೋಗ ಯಾರು ಪಡ್ಕೋಬೇಕಂತ ಇದೆ ನಿಮಗೆ, ನಾನು ಹಾಕಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಆರೋಗ್ಯವಾದ ಜೀವನ ನಡೆಸಿ, ಒಳ್ಳೆಯ ಜೀವನ ನಡೆಸಿ. ಸ್ಟ್ರೆಸ್ಸಿಂದನೂ ಕಡಿಮೆ. ಈಗಿನ ಯುಗ ಈ ಒತ್ತಡದ ಜೀವನದಲ್ಲಿ ತುಂಬ ಹೋಗ್ತಾಯಿದ್ದೀವಿ. ಅದರಿಂದ ಕೂಡ ಸ್ಟ್ರೆಸ್ಸಿಂದ ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನ ಆದಾಯದಿಂದನೂ ಹೆಲ್ದಿಯಾಗಿರಬೇಕು, ಮತ್ತು ನೀವು ಆರೋಗ್ಯದಲ್ಲಿ ಕೂಡ ಹೆಲ್ದಿಯಾಗಿರಬೇಕು. ನ್ಯಾಚುರಲಾಗಿ ನಾರ್ಮಲಾಗಿ ಒಬ್ಬ ಮನುಷ್ಯ ಹೇಗಿರಬೇಕು ಹಾಗಿರಬೇಕು. ಆ ಥರ ಇರ್ತೀರಿ. ಕಾಂಟ್ಯಾಕ್ಟ್ ಮಾಡಿ, ಜೊತೆಗೆ ಬನ್ನಿ, ವರ್ಕ್ ಮಾಡೋಣ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.